ಜೈ ಭಾರತ್ ವಂದೇ ಮಾತರಂ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ದಾಳಿ ಮುಂದುವರಿಸಿದೆ. ಇನ್ನು ಇರಾನ್ ಕೂಡ ಅಮೆರಿಕದ ಮಿತ್ರ ರಾಷ್ಟ್ರಗಳ ವಿರುದ್ಧ ತನ್ನ ದಾಳಿಯನ್ನು ಕೂಡ ಮುಂದುವರಿಸಿದೆ. ಈ ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ದಾಳಿ ನಡೆಸಲು ಕಾರಣ, ಇರಾನ್ ತನ್ನ ನ್ಯೂಕ್ಲಿಯರ್ ಕಾರ್ಯಕ್ರಮವನ್ನು ಕೈಬಿಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಹಿ ಹಾಕಬೇಕು. ಇದು ಅಮೆರಿಕ ಹಾಗೂ ಇಸ್ರೇಲ್ನ ವಾದವಾಗಿತ್ತು. ಇದಕ್ಕೆ ಇರಾನ್ ಒಪ್ಪಿಕೊಂಡಿಲ್ಲ. ಈ ಒಂದು ಯುದ್ಧ ಆಲ್ರೆಡಿ ಶುರುವಾಗಿ ಬಿಟ್ಟಿದೆ. ಇರಾನ್ನ ತೆಹರಾನ್, ಯೂನಿವರ್ಸಿಟಿ ಸ್ಟ್ರೀಟ್ ಮತ್ತು ಜಮ್ಹಾರಿ ಪ್ರದೇಶಗಳ ಮೇಲೆ ಇಸ್ರೇಲ್ ಒಂದು ದೊಡ್ಡ ಪ್ರಮಾಣದ ಮಿಸೈಲ್ ದಾಳಿಗಳನ್ನು ಕೂಡ ಮಾಡಿದೆ. ಇನ್ನು ಅಮೆರಿಕದ ಮಿತ್ರ ರಾಷ್ಟ್ರಗಳಾದ ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಜಾರ್ಡನ್, ಕುವೈತ್, ಬಹ್ರೇನ್, ಸೌದಿ ಅರೇಬಿಯಾ, ಇಲ್ಲಿ ಅಮೆರಿಕದ ಮಿಲಿಟರಿ ಬೇಸ್ಗಳಿವೆ. ಈ ಮಿಲಿಟರಿ ಬೇಸ್ಗಳ ಮೇಲೆ ಇರಾನ್ ದಾಳಿ ನಡೆಸಿದೆ. ಇನ್ನು ಈ ದಾಳಿಯಲ್ಲಿ UAEನ ಒಬ್ಬ ನಾಗರಿಕನು ಕೂಡ ಈ ಮಿಸೈಲ್ ದಾಳಿಯಲ್ಲಿ ಹತ್ಯೆಯಾಗಿದೆ. ಇನ್ನು ಈ ದಾಳಿಗೆ ಪ್ರತಿಕ್ರಿಯಿಸಿದ ಇರಾನ್, ಯುದ್ಧಕ್ಕೆ ಯಾವುದೇ ರೀತಿಯ ಗಡಿಗಳಿಲ್ಲ, ಯುದ್ಧದಲ್ಲಿ ರೆಡ್ ಲೈನ್ ಎಂಬುದೇ ಇರುವುದಿಲ್ಲ, ಇರಾನ್ನ ಪ್ರತಿಕ್ರಿಯೆ ದೀರ್ಘಕಾಲದವರೆಗೆ ಇರುತ್ತದೆ ಅಂತ ಹೇಳಿದೆ. ಇಲ್ಲಿ ಕೇವಲ ಅಮೆರಿಕ ಹಾಗೂ ಇಸ್ರೇಲ್ ಮಾತ್ರವಲ್ಲ, ಬ್ರಿಟನ್ ಕೂಡ ಭಾಗಿಯಾಗಿದೆ. ಇರಾನ್ ಮೇಲಿನ ದಾಳಿಯಲ್ಲಿ ನಮ್ಮ ಯುದ್ಧ ವಿಮಾನಗಳು ಕೂಡ ಭಾಗಿಯಾಗಿವೆ ಅಂತ ಬ್ರಿಟನ್ ಪ್ರಧಾನಿ ಹೇಳಿದ್ದಾರೆ. ಇರಾನಿನ ನ್ಯೂಕ್ಲಿಯರ್ ಕಾರ್ಯಕ್ರಮವನ್ನು ತಡೆಯುವುದು ಮುಖ್ಯ ಉದ್ದೇಶ. ಅಮೆರಿಕದ ಜೊತೆ ನಾವು ಕೂಡ ಕೈ ಜೋಡಿಸಿದ್ದೀವಿ ಅಂತ ಬ್ರಿಟನ್ ಹೇಳಿದೆ. ಇನ್ನು ಇದಕ್ಕೆ ಕೆನಡಾವು ಕೂಡ ಸಾಥ್ ಕೊಟ್ಟಿದೆ. ಇಲ್ಲಿ ಮತ್ತೆ ಪ್ರಪಂಚದಲ್ಲಿ ವಿಭಾಗವಾಗಿದೆ. ಕೆಲವು ರಾಷ್ಟ್ರಗಳು ಇರಾನ್ಗೆ ಸಪೋರ್ಟ್ ಮಾಡಿದರೆ, ಕೆಲವು ರಾಷ್ಟ್ರಗಳು ಅಮೆರಿಕ ಹಾಗೂ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿದೆ. ಈ ದಾಳಿಯಲ್ಲಿ ಇರಾನಿನ ರಕ್ಷಣಾ ಸಚಿವ ಅಮೀರ್ ಹಟಾಮಿಯ ಕೂಡ ಸತ್ತಿದ್ದಾರೆ. ಇರಾನಿನ ಸರ್ವೋಚ್ಚ ನಾಯಕ ಖಮೇನಿಯನ್ನು ಹತ್ಯೆ ಮಾಡಲಾಗಿದೆ. ಈ ಯುದ್ಧ ಯಾವ ಹಂತಕ್ಕೆ ಬೇಕಾದರೂ ತಿರುಗಬಹುದು. ಇಲ್ಲಿ ಇರಾನ್ ಅಮೆರಿಕದ ಬೇಸ್ ಮೇಲೆ ದಾಳಿ ನಡೆಸುತ್ತಿದೆ. ಇನ್ನು ಈ ಯುದ್ಧದ ಬಗ್ಗೆ ಈಗಾಗಲೇ ಚೀನಾ ಹಾಗೂ ರಷ್ಯಾ ಇರಾನ್ಗೆ ಓಪನ್ ಆಗಿ ಸಪೋರ್ಟ್ ಮಾಡುತ್ತಿದೆ. ಇನ್ನು ಇದರ ಬಗ್ಗೆ ರಷ್ಯಾ ಹೇಳುತ್ತೆ, ಈ ಯುದ್ಧ ಶುರು ಮಾಡಲು ಅಮೆರಿಕವೇ ಕಾರಣ, ಇಲ್ಲಿ ಆಗುತ್ತಿರುವ ಪ್ರತಿಯೊಂದು ಘಟನೆಗೂ ಕೂಡ ಅಮೆರಿಕವೇ ಕಾರಣ ಅಂತ ಹೇಳಿದೆ. ಇನ್ನು ರಷ್ಯಾ ಹಾಗೂ ಚೀನಾ ಕೂಡ ಇರಾನ್ಗೆ ಬೇಕಾಗಿರುವಂತಹ ಶಸ್ತ್ರಾಸ್ತ್ರಗಳನ್ನು ಕೂಡ ಕೊಟ್ಟಿದೆ, ಹಾಗೆ ಮಿಸೈಲ್ಗಳನ್ನು ಕೊಟ್ಟಿದೆ. ದುಬೈನ ಪಾಮ್ ಜೊಮೇರಾ ಎಂಬ ಪ್ರದೇಶದ ಮೇಲೆ ಒಂದು ದೊಡ್ಡ ಪ್ರಮಾಣದಲ್ಲಿ ಇರಾನ್ ದಾಳಿ ನಡೆಸಿದೆ. ಈ ಯುದ್ಧ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ. ಮುಂಬರುವ ದಿನಗಳಲ್ಲಿ ಇದು ಇನ್ನಷ್ಟು ಭೀಕರತೆಯನ್ನು ಸೃಷ್ಟಿಸಬಹುದು.